ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಸ್ಟೋರಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಗತ್ತಿನ ಆರ್ಥಿಕ ಭೂಪಟದಲ್ಲಿ ಇಂದು ನಾವು ಒಂದು ಹಳೆಯ ಯುದ್ಧ ಕೊನೆಯಾಗಿ ಹೊಸ ಮೈತ್ರಿ ಶುರುವಾಗ್ತದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 50% ಸುಂಕದ ಆರ್ಥಿಕ ಬಾಂಬ್ ಸಿಡಿಸಿದ್ದ ಬೆನ್ನಲ್ಲೇ ಈಗ ಯುರೋಪ್ ಭಾರತದತ್ತ ಕೈ ಚಾಚಿದೆ. ಕಳೆದ 18 ವರ್ಷಗಳಿಂದ ನೆನಪಿಗೆ ಬಿದ್ದಿದ್ದ ಆ ಒಂದು ಒಪ್ಪಂದ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಇದನ್ನು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದಿದ್ದಾರೆ. 2 ಬಿಲಿಯನ್ ಜನರ ಮಾರುಕಟ್ಟೆ, ಜಗತ್ತಿನ ಕಾಲು ಭಾಗದಷ್ಟು GDP ಈಗ ಒಂದಾಗ್ತಿದೆ. ಈ ಒಪ್ಪಂದದಿಂದ ಅಮೆರಿಕಕ್ಕೆ ಆಗುವ ನಷ್ಟವೇನು, ಚೀನಾವನ್ನು ಕಟ್ಟಿಹಾಕಲು ಇದು ಹೇಗೆ ಸಹಕಾರಿಯಾಗುತ್ತೆ, ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಹಾಗಾದರೆ ಮೊದಲಿಗೆ ಬಂದು ಏನಿದು ಮದರ್ ಆಫ್ ಆಲ್ ಡೀಲ್ಸ್? ಸ್ನೇಹಿತರೆ, ಮೊದಲು ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು. ಇದು ಕೇವಲ 2 ದೇಶಗಳ ನಡುವಿನ ಒಪ್ಪಂದವಲ್ಲ. ಯುರೋಪಿಯನ್ ಯೂನಿಯನ್ ಅಂದರೆ ಅದು 27 ರಾಷ್ಟ್ರಗಳ ಒಂದು ಒಕ್ಕೂಟ. ಫ್ರಾನ್ಸ್, ಜರ್ಮನಿ, ಇಟಲಿಯಂತಹ ಬಲಿಷ್ಠ ದೇಶಗಳು ಕೂಡ ಇದರ ಒಂದು ಭಾಗ. 2007ರಲ್ಲಿ ಈ ಒಪ್ಪಂದದ ಮಾತುಕತೆ ಶುರುವಾಗಿತ್ತು. ಆದರೆ ಬೀರ್, ವೈನ್, ಮತ್ತು ಡೈರಿ, ಸಾಫ್ಟ್ವೇರ್, ವೀಸಾ ವಿಚಾರಗಳಲ್ಲಿ ಜಗಳವಾಗಿ 2013ರಲ್ಲಿ ಮಾತುಕತೆ ನಿಂತು ಹೋಗಿತ್ತು. ಈಗ 2026ರಲ್ಲಿ ಟ್ರಂಪ್ ಅವರ ಸುಂಕದ ದರ್ಪದಿಂದಾಗಿ ಇಡೀ ಜಗತ್ತು ಅಸ್ಥಿರವಾಗಿರುವಾಗ ಭಾರತ ಮತ್ತು ಯುರೋಪ್ ಒಂದಾಗುವ ಅನಿವಾರ್ಯವಾಗಿದೆ. ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಉರ್ಸುಲಾ ಅವರು ಘೋಷಿಸಿರುವಂತೆ ಜಗತ್ತಿನ 25% ಆರ್ಥಿಕತೆ ಈ ಒಂದು ಸಹಿಯಿಂದ ಬದಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಟ್ರಂಪ್ ಅವರ ಸುಂಕದ ಯುದ್ಧ ಮತ್ತು ಯುರೋಪಿನ ಅನಿವಾರ್ಯತೆ, ಈ ಒಪ್ಪಂದಕ್ಕೆ ಈಗ ಯಾಕೆ ಇಷ್ಟೊಂದು ವೇಗ ಬರ್ತಿದೆ ಅಂತ ಕೇಳಿದರೆ ಅದಕ್ಕೆ ಕಾರಣ ಟ್ರಂಪ್ ಅವರ ಯುರೋಪಿನ ಮೇಲೆ ಗ್ರೀನ್ಲ್ಯಾಂಡ್ ವಿಚಾರಕ್ಕಾಗಿ 25% ಸುಂಕ ಹಾಕಿದ್ದಾರೆ. ಅತ್ತ ಭಾರತದ ಮೇಲೂ ಕೂಡ 50% ಸುಂಕದ ಬರೆಯನ್ನು ಹಾಕಿದ್ದಾರೆ. ಈಗ ಯುರೋಪ್ಗೆ ಅಮೆರಿಕದ ಮಾರುಕಟ್ಟೆಗಿಂತ ಭಾರತದ 140 ಕೋಟಿ ಜನರ ಮಾರುಕಟ್ಟೆ ಹೆಚ್ಚು ಆಕರ್ಷಕವಾಗಿ ಕಾಣುತ್ತದೆ. ಅಷ್ಟೇ ಅಲ್ಲ, ಚೀನಾದ ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಲು ಯುರೋಪ್ಗೆ ಭಾರತಕ್ಕಿಂತ ನಂಬಿಕಸ್ಥ ಪಾಲುದಾರ ದೇಶ ಮತ್ತೊಂದು ಇಲ್ಲ. ಹಾಗಾಗಿ ಇದು ಕೇವಲ ವ್ಯಾಪಾರವಲ್ಲ, ಇದು ಅಮೆರಿಕ ಮತ್ತು ಚೀನಾಕ್ಕೆ ನೀಡುತ್ತಿರುವ ಪ್ರಬಲ ರಾಜತಾಂತ್ರಿಕ ಗೆಲುವು. ಹಾಗಾದರೆ ಇದರಿಂದ ಭಾರತಕ್ಕೆ ಸಿಗುವ ಬಂಪರ್ ಲಾಟರಿ ಏನು ಅಂತ ಕೇಳಿದ್ರೆ, ಈ ಒಪ್ಪಂದದಿಂದ ನಮಗೆ ಏನು ಲಾಭ? ಜವಳಿ ಮತ್ತು ಬಟ್ಟೆ. ಸದ್ಯಕ್ಕೆ ಭಾರತ ಬಟ್ಟೆಗಳ ಮೇಲೆ ಯುರೋಪ್ಗೆ 10ರಿಂದ 12% ಸುಂಕ ಇದೆ. ಆದರೆ ಬಾಂಗ್ಲಾದೇಶಕ್ಕೆ 0% ಇದೆ. ಈ ಒಪ್ಪಂದವಾದರೆ ಭಾರತದ ಬಟ್ಟೆಗಳು ಯಾವುದೇ ತೆರಿಗೆ ಇಲ್ಲದೆ ಯುರೋಪ್ಗೆ ಹೋಗ್ತವೆ. ಇದರಿಂದ ತಮಿಳುನಾಡು ಮತ್ತು ಗುಜರಾತ್ನ ಲಕ್ಷಾಂತರ ನೇಕಾರರಿಗೆ ಇದು ವರವಾಗಿ ಸಿಗಲಿದೆ. ಇನ್ನು ಮತ್ತು IT ಸರ್ವಿಸಸ್ ನೋಡಿ, ಭಾರತದ IT ಉದ್ಯೋಗಿಗಳಿಗೆ ಯುರೋಪಿಯನ್ ದೇಶಗಳಲ್ಲಿ ಸುಲಭವಾಗಿ ವೀಸಾ ಸಿಗುವ ಸಾಧ್ಯತೆ ಇದೆ. ಇದು ಬೆಂಗಳೂರಿನ ಟೆಕ್ಕಿಗಳಿಗೆ ಕೂಡ ವರದಾನವಾಗಿ ಉಳಿಯುತ್ತೆ. ಇನ್ನು ಫಾರ್ಮಾ ಕ್ಷೇತ್ರದಲ್ಲಿ ಬಂದರೆ ಯುರೋಪಿಯನ್ ಮಾರುಕಟ್ಟೆಗೆ ಭಾರತದ ಔಷಧಿಗಳು ಸುಲಭವಾಗಿ ತಲುಪಲಿವೆ. ನಮ್ಮ ಹಣ್ಣುಗಳು, ತರಕಾರಿ ಮತ್ತು ಮಸಾಲೆ ಪದಾರ್ಥಗಳಿಗೆ ಯುರೋಪಿನ ಬಾಗಿಲು ತೆರೆಯುತ್ತದೆ. ಹಾಗಾದರೆ ಸವಾಲುಗಳು ಮತ್ತು ಕಾರ್ಬನ್ ಟ್ಯಾಕ್ಸ್ ಭೀತಿ. ಆದರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಾಗಿ ಇಲ್ಲ. ಇಲ್ಲಿ ದೊಡ್ಡ ಅಡ್ಡಿಯಾಗಿರುವುದು CBM ಅಂದರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಅಥವಾ ಕಾರ್ಬನ್ ತೆರಿಗೆ. ಭಾರತದ ಉಕ್ಕಿನ ಕಾರ್ಖಾನೆಗಳು ಜಾಸ್ತಿ ಮಾಲಿನ್ಯವನ್ನು ಮಾಡ್ತವೆ ಎಂಬ ನೆಪದಲ್ಲಿ ಯುರೋಪ್ ಹೆಚ್ಚುವರಿ ತೆರಿಗೆ ಹಾಕಲು ಪ್ಲಾನ್ ಮಾಡಿದೆ. ಇದನ್ನು ಭಾರತ ವಿರೋಧ ಮಾಡ್ತಿದೆ. ಇನ್ನು ಯುರೋಪ್ ತನ್ನ ಡೈರಿ ಉತ್ಪನ್ನಗಳನ್ನು ಭಾರತಕ್ಕೆ ಕಳಿಸಲು ಬಯಸ್ತಿದೆ. ಇದು ನಮ್ಮ ದೇಶದ ಅಮೂಲ್ ಮತ್ತು ನಂದಿನಿಯಂತಹ ಸಹಕಾರ ಸಂಸ್ಥೆಗಳಿಗೆ ಮತ್ತು ರೈತರಿಗೆ ತೊಂದರೆಯಾಗುತ್ತೆ. ಹಾಗಾಗಿ ಮೋದಿ ಸರ್ಕಾರ ಕೃಷಿ ಮತ್ತು ಡೈರಿ ವಲಯವನ್ನು ಕೂಡ ಈ ಒಪ್ಪಂದ ಹೊರಗಿಡಲು ಹಠ ಹಿಡಿದಿದೆ. ಹಿಂದೊಂದು ಸಾರಿ ಅಮೆರಿಕನು ಕೂಡ ಇದಕ್ಕೆ ಒಂದು ದೊಡ್ಡ ಮಟ್ಟದ ಪ್ರಯತ್ನವನ್ನು ಕೂಡ ಮಾಡಿತ್ತು. ಆದರೆ ಅದಕ್ಕೆ ನಮ್ಮ ದೇಶದ ಮೋದಿ ಯಾವುದೇ ಕಾರಣಕ್ಕೂ ಕೂಡ ಸೊಪ್ಪಾಗಲಿಲ್ಲ. ಯಾಕಂದರೆ ನೋಡಿ, ಅವ್ರ ದೇಶದಲ್ಲಿ ಹೈನುಗಾರಿಕೆ ನಮ್ಮ ದೇಶದಲ್ಲಿ ಬಂದು ಅದು ಒಂಥರ ಒಂದು ಹಳ್ಳಿಯಲ್ಲಿ ಇವತ್ತು 40% ಜೀವನ ಹೈನುಗಾರಿಕೆಯಿಂದ ನಡೆಯುತ್ತೆ ನಮ್ಮ ಭಾರತದಲ್ಲಿ. ಅವ್ರು ಹಾಗಲ್ಲ, ಅವರೊಂದು ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ ಮಾಡೆಲ್ ಆಗಿ ಮಾಡ್ತಾರೆ. ಅಲ್ಲಿ ಲಾಭ ಜಾಸ್ತಿ ತಗೊಂತಾರೆ ಅವರು. ಆಮೇಲೆ ಅಲ್ಲಿ ಸರ್ಕಾರ ಅಮೆರಿಕ ಹೈನುಗಾರಿಕೆಗೆ ಭಾಳ ಸಬ್ಸಿಡಿಯನ್ನು ಕೊಡುತ್ತೆ, ಎಲ್ಲ ರೂಪದಲ್ಲೂ ಸಬ್ಸಿಡಿ ಕೊಡುತ್ತೆ. ಹಾಗಾಗಿ ಅವರು ಕಡಿಮೆ ರೇಟಿಗೆ ನಮ್ಮ ದೇಶದಲ್ಲಿ ಬಂದು ಡೈರಿ ಪ್ರಾಡಕ್ಟನ್ನು ಸೇಲ್ ಮಾಡ್ಬೋದು. ಆಗ ನಮ್ಮ ದೇಶದ ಪ್ರಾಡಕ್ಟೇ, ನಮ್ಮ ರೈತರ ಪ್ರಾಡಕ್ಟ್ ಜಾಸ್ತಿ ರೇಟಿಗೆ ಸೇಲ್ ಮಾಡಬೇಕಾಗತ್ತೆ. ಆವಾಗ ನಮ್ಮದು ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ, ಪ್ರೊಡಕ್ಟಿವಿಟಿ ಸೇಲ್ಸ್ ಕಮ್ಮಿ ಆಗುತ್ತೆ, ಅವ್ರದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ
ನಮ್ಮ ದೇಶದ ರೈತ ಬೆನ್ನೆಲುಬು. ಆ ಬೆನ್ನೆಲುಬನ್ನು ನಾವು ಮುರಿದಾಕಿದಂಗೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡೈರಿ ಉತ್ಪನ್ನಗಳಿಗೆ ಸೇಲ್ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಪರ್ಮಿಷನನ್ನು ಕೊಡಲ್ಲ. ಇನ್ನು ಜೂನ್ 27ರ ಶೃಂಗಸಭೆ ಗಣರಾಜ್ಯೋತ್ಸವ. ಈಗ ಅತಿ ದೊಡ್ಡ ಸುದ್ದಿ ಏನಂದರೆ, ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಅವರು ಮುಖ್ಯ ಅತಿಥಿಯಾಗಿ ಬರ್ತಿದ್ದಾರೆ. ಜನವರಿ 27ರಂದು ದೆಹಲಿಯಲ್ಲಿ ನಡೆದಿರುವ 16ನೇ ಭಾರತ EU ಶೃಂಗಸಭೆಯಲ್ಲಿ ಈ ಐತಿಹಾಸಿಕ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಬೀಳುತ್ತೆ. ಅಮೆರಿಕದ ಜೊತೆ ಕಿತ್ತಾಡುತ್ತಿರುವ ಹೊತ್ತಲ್ಲೇ ಈ ಒಪ್ಪಂದವಾಗ್ತಿರುವುದು ಭಾರತದ ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟನ್ನು ಕೊಡುತ್ತೆ. ಸ್ನೇಹಿತರೆ, ಭಾರತ ಈಗ ಜಗತ್ತಿನ ಯಾವ ದೇಶಕ್ಕೂ ಬಗ್ಗದ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅಮೆರಿಕ ಬಾಗಿಲು ಮುಚ್ಚಿದರೆ ನಮಗಾಗಿ 10 ಹೊಸ ಬಾಗಿಲುಗಳು ತೆರೆಯುತ್ತವೆ ಅನ್ನೋದಕ್ಕೆ ಈ ಮದರ್ ಆಫ್ ಆಲ್ ಡೀಲ್ಸ್ ಸಾಕ್ಷಿ. ನಿಮ್ಮ ಪ್ರಕಾರ ಭಾರತ ಅಮೆರಿಕ ಜೊತೆಗಿನ ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕಾ ಅಥವಾ ಯುರೋಪ್ ಜೊತೆ ಸೇರಿ ಹೊಸ ಕೂಟ ಕಟ್ಟಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಈ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.